जीडीपी क्या होती है मालूम है? ये लोग हैं, आपको मालूम है? फुल फॉर्म क्या है जीडीपी की? आपको मालूम है? हाँ, क्या ग्रॉस होती है? डोमेस्टिक प्रोडक्ट, हाँ तो क्या है? अर्थव्यवस्था। हाँ तो अर्थव्यवस्था कैसी है भारत की? समझाइए जरा हमको। भारत के अलावा पूरी दुनिया जानती है कि भारत इस वक्त 5वें नंबर पर है क्या है और 5वें तीसरे पायदान पर आने वाला है। खुशी नहीं होती आपको? हमारा नहीं, देश खुशी नहीं होती तरक्की हो रहा है तो चले जाइए भारत छोड़ के। कैसे चले जाए भारत छोड़ चले के? जाइए, अगर भारत की तरक्की से चिढ़ रहे हो तो चले जाओ भैया। हम भूखे देश की बुराई नहीं कर तो रहे हैं। भारत तरक्की कर रहा है, ये बात अपने जहन में डाल ले। कैसे तरक्की कर रहा है? अरे चूतिया इंसान है क्या? आप चूतिया इंसान है क्या? आप पहले ಓಕೆ ಫಸ್ಟ್ ಥಿಂಗ್ ಯಾವುದೇ ದೇಶದ ಶ್ರೀಮಂತಿಕೆ ಬಡತನ ಅಭಿವೃದ್ಧಿ ಇದು ಜಿ ಡಿ ಪಿಯಿಂದ ನಿರ್ಧಾರ ಆಗೋದಿಲ್ಲ. ಯಾವುದೇ ದೇಶದ ಬಡತನ ಅಥವಾ ಶ್ರೀಮಂತಿಕೆ ಅಭಿವೃದ್ಧಿಯನ್ನು ನೋಡಬೇಕಾದ್ರೆ ಜಿ ಡಿ ಪಿ ಪರ್ ಕ್ಯಾಪಿಟಾ ಇನ್ಕಮ್ ನೋಡಬೇಕು. ಜಿ ಡಿ ಪಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಜಿ ಡಿ ಪಿ ಪರ್ ಕ್ಯಾಪಿಟಾ ಡಿವೈಡೆಡ್ ಬೈ ಪಾಪ್ಯುಲೇಷನ್. ಸೊ ಹೇಗೆ ಲೆಟ್ ಎಕ್ಸ್ಪ್ಲೇನ್. 10 ಜನ ಇರ್ತಾರೆ ಒಂದು ಟೀಮ್, ಒಂದು ಕಡೆ 10 ಜನ. ಸೊ ಈ 10 ಜನ ಹತ್ರ 100 ರೂಪೀಸ್ ಇದೆ, ಈ 10 ಜನ ಹತ್ರನೂ 100 ರೂಪೀಸ್ ಇದೆ. ಸೊ ಈ 10 ಜನ ಅದೇನು ಗುಂಪಿದೆ ಇದು ಶ್ರೀಮಂತದ ಗುಂಪ ಇಲ್ಲ ಈ 10 ಜನ ಇದೆಲ್ಲ ಈ ಶ್ರೀಮಂತ ಗುಂಪು. ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಸೊ ಹಂಗಂದ್ರೆ ಇಬ್ಬರು ಒಂದೇನ? ಹಂಗಂದರೆ ಸೊ ಇಬ್ಬರಿಗೇನು ಡಿಫ್ರೆನ್ಸ್ ಇಲ್ವಾ? ಸೊ ಇವರು ಜಾಸ್ತಿ ಅಭಿವೃದ್ಧಿ ಹೊಂದಿದ್ದಾರೆ, ಇವ್ರು ಜಾಸ್ತಿ ಅಭಿವೃದ್ಧಿ ಹೊಂದಿದ್ದಾರೆ, ಇವ್ರು ಶ್ರೀಮಂತರ ಅನ್ನೋದು ಹೆಂಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ನಾವು ಏನು ಮಾಡಬೇಕು, ಜಿ ಡಿ ಪಿ ಪರ್ ಕ್ಯಾಪಿಟಾ ಇನ್ಕಮನ್ನು ಕ್ಯಾಲ್ಕುಲೇಷನ್ ಆಗಿ ತೊಗೋಬೇಕು. ಫಾರ್ ಎಕ್ಸಾಂಪಲ್ 10 ಜನ ಹತ್ರ 100 ರೂಪಾಯಿ ಇದೆ, ಒಬ್ಬೊಬ್ಬರ ಹತ್ರ ಎಷ್ಟು ಇದೆ? ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹತ್ರ 10 ಜನದಲ್ಲಿ ಒಬ್ಬ ವ್ಯಕ್ತಿ ಹತ್ರ 50 ರೂಪಾಯಿ ಇದ್ದು ಇನ್ನು 9 ಜನದ ಹತ್ರ ಡಿವೈಡೆಡ್ ಬೈ 50 ಅಂದರೆ 50 ರೂಪಾಯಲ್ಲಿ ಎಲ್ಲರಿಗೂ ಎಷ್ಟೆಷ್ಟು ಶೇರ್ ಬರುತ್ತೋ ಅಷ್ಟಿದೆಯಾ? ಇಲ್ಲಿ ಈ ಒಂದು ಗ್ರೂಪಲ್ಲಿ 10 ಜನ ಇದ್ದಾರೆ, ಇವ್ರ ಹತ್ರ 100 ರೂಪೀಸ್ ಇದೆ. ಇಲ್ಲಿ ಇವರು ಒಬ್ಬೊಬ್ಬರ ಹತ್ರ ಎಷ್ಟೆಷ್ಟು ದುಡ್ಡಿದೆ? ಒಬ್ಬೊಬ್ಬರ ಹತ್ರ 20 ರೂಪಾಯಿ ಇದೆ, ಒಬ್ಬನ ಹತ್ರ 10 ಇದೆ, ಇನ್ನೊಬ್ಬರು 10 ಇದೆ, ಒಬ್ಬರು 8, ಒಬ್ಬರು 9, ಒಬ್ಬೊಬ್ರದ್ದು 7, ಒಬ್ಬರದ್ದು 8 ಹಿಂಗಿದೆ. ಸೊ ಇವಾಗ ಹೇಳಿ, ಇಲ್ಲಿ ಈ ಗ್ರೂಪು ದೊಡ್ಡದ, ಈ ಗ್ರೂಪು ದೊಡ್ಡದ? ಸೊ ಈ ಗ್ರೂಪು ಅಭಿವೃದ್ಧಿ ಹೊಂದಿದೆ, ಈ ಗ್ರೂಪ್ ಅಭಿವೃದ್ಧಿ ಹೊಂದಿದೆ. ಸೊ ಈ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಯಾವುದೇ ದೇಶದ ಅಭಿವೃದ್ಧಿಯನ್ನು ಜಿ ಡಿ ಪಿಯಿಂದ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಪರ್ ಜಿ ಡಿ ಪಿ ಕ್ಯಾಪಿಟಾನೇ ನಮಗೂ ಸಾಮಾನ್ಯ ನಾಗರಿಕರಿಗೆ ಏನಿದೆ ಸಂಬಂಧಪಟ್ಟಿದ್ದು. ಅದು ಜಿ ಡಿ ಪಿ ಅಂದರೆ ಇಟ್ಸ್ ಲೈಕ್ ಒಂದು ದೇಶ ಇದೆ, ಆ ದೇಶದಲ್ಲಿ ಒಂದು ವರ್ಷಕ್ಕೆ ಜನ ಎಷ್ಟು ಹಣ ಸ್ಪೆಂಡ್ ಮಾಡ್ತಿದ್ದಾರೆ, ಎಷ್ಟು ಖರ್ಚು ಮಾಡ್ತಿದ್ದಾರೆ. ಲೈಕ್ ಖರ್ಚಲ್ಲಿ ಈ ವರ್ಷ ಎಷ್ಟು ಖರ್ಚಾಯಿತು, ಮುಂದಿನ ವರ್ಷ ಎಷ್ಟು ಖರ್ಚಾಯಿತು, ಈ ಖರ್ಚು ವೆಚ್ಚ ಎಲ್ಲ ನಮಗೇನು ಸಂಬಂಧಪಡುತ್ತೆ? ಅದು ದೊಡ್ಡ ದೊಡ್ಡ ಕಂಪ್ನಿಗೆ ಕೋಕೋ ಕೋಲಾ, ಪೆಪ್ಸಿ ಈ ಥರ ಏನೋ ಶೋರೂಮ್ಸು, ದೊಡ್ಡ ದೊಡ್ಡ ಟಾಟಾ ಬಿರ್ಲಾ ಅಂತವರು ಅದು ಸಂಬಂಧಪಡುತ್ತೆ. ಸೊ ಪ್ರತಿಯೊಬ್ಬ ವ್ಯಕ್ತಿನೂ ಎಷ್ಟು ಖರ್ಚು ಮಾಡ್ತಾನೆ ಒಂದು ವರ್ಷಕ್ಕೆ ಅನ್ನೋದು ಜಿ ಡಿ ಪಿ. ಬಟ್ ಆ ವ್ಯಕ್ತಿಗೆ ಆ ವರ್ಷದಲ್ಲಿ ಎಷ್ಟು ಇನ್ಕಮ್ ಆಯಿತು, ಆ ಇನ್ಕಮಲ್ಲಿ ಅವನು ಎಷ್ಟು ಖರ್ಚು ಮಾಡ್ತಿದ್ದಾನೆ, ಎಷ್ಟು ಸೇವಿಂಗ್ ಮಾಡ್ತಿದ್ದಾನೆ, ಎಷ್ಟು ಟ್ಯಾಕ್ಸ್ ತುಂಬ್ತಾ ಇದ್ದಾನೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಅದು ಯಾರಿಗೆ ಇಂಪಾರ್ಟೆಂಟು? ನಮಗೆ ಇಂಪಾರ್ಟೆಂಟಾ? ದೇಶ ಅಂದರೆ ನಾವಾ, ಇಲ್ಲಾಂದರೆ ಜಸ್ಟ್ ಏನು ಶ್ರೀಮಂತರಿದ್ದಾರೆ ಅವರಷ್ಟೇನಾ? ಸೊ ಒಬ್ಬ ಅಡಾನಿ, ಒಬ್ಬ ಅಂಬಾನಿ, ಒಂದು 10 ಜನ ಏನು ಇಡೀ ದೇಶದ ಸಂಪತ್ತನ್ನು ಏನು ಹೋಲ್ಡ್ ಮಾಡ್ತಿದ್ದಾರೆ. ಸೊ ಅವರೇ ದೇಶನ? ಸೊ ಹಂಗಾದ್ರೆ ನಾವು ದೇಶ ಅಲ್ಲ? ಸೊ ಇದ್ರ ಬಗ್ಗೆ ಕ್ವಶನ್ ಮಾಡಬಾರ್ದಾ? ಈಗ ಹೌದು, ದೇಶ ತುಂಬ ಅಭಿವೃದ್ಧಿಯಾಗಿದೆ, 5ನೇ ಸ್ಥಾನಕ್ಕೆ ಹೋಯಿತು. ಯಾವುದರಲ್ಲಿ 5ನೇ ಸ್ಥಾನಕ್ಕೆ ಹೋಯಿತು? ಅದರಿಂದ ನಮಗೂ ನಿಮಗೂ ಏನು ಲಾಭ? ಏನೂ ಇಲ್ಲ. ಸೊ ನಾವು ಏನು ನೋಡಬೇಕು ಅಂದರೆ, ಈಗ ಜಿ ಡಿ ಪಿ ಪರ್ ಕ್ಯಾಪಿಟಾ ನಮ್ಮದು ಎಷ್ಟಿದೆ, ನಮ್ಮ ಏನು ಜೀವನ ಶೈಲಿ, ಲೈಫ್ ಸ್ಟೈಲ್ ಅಂತೀವಲ್ಲ, ಅದು ಹೆಂಗಿದೆ ಅದನ್ನು ನೋಡಬೇಕು. ಇನ್ನೂ ಆದರೂ ನಮ್ಮ ದೇಶದ ಜಿ ಡಿ ಪಿ ಪರ್ ಕ್ಯಾಪಿಟಾ 130ರಲ್ಲಿದೆ. 130 ಅಂದರೆ 200 ದೇಶಗಳಲ್ಲಿ ನಮ್ಮದು 130ನೇ ಸ್ಥಾನ. ಸೊ ಇದು ನಿಜವಾದ ಸತ್ಯ. ಸೊ ಈಗ ಈ ವಿಡಿಯೋದಲ್ಲಿ ಯಾರ್ದು ತಪ್ಪು, ಯಾರ್ದು ಸರಿ, ಯಾರು ಚ್ಯುತಿಯ, ಇವನು ಚ್ಯುತಿಯಾನ, ಇವನು ಚ್ಯುತಿಯಾನ, ಹೇಗೆ ಏನಾಗುತ್ತೆ, ಪೊಲಿಟಿಕಲ್ ಡಿಸ್ಅಗ್ರಿಮೆಂಟ್ ಇರಬೇಕು. ಸೊ ನನ್ನ ಐಡಿಯಾಲಜಿ, ನಿನ್ನ ಐಡಿಯಾಲಜಿ, ನನ್ನ ಕ್ವಶನ್, ನಿನ್ನ ಕ್ವಶನ್ ಬೇರೆ ಆಗಿರ್ಬೋದು, ನನ್ನ ಡಿಮಾಂಡ್ ಬೇರೆ ಆಗಿರ್ಬೋದು, ನನ್ನ ಗೌರ್ಮೆಂಟಿಂದ ನಾನು ಎಕ್ಸೆಪ್ಟ್ ಮಾಡ್ತಿರೋದು ಬೇರೆ, ನೀವು ಎಕ್ಸ್ಪೆಕ್ಟೇಷನ್ ಇಟ್ಟಿರೋದು ಬೇರೆ. ಸೊ ಇದು ಇರಲಿ, ಓಕೆ, ಬಟ್ ಇಟ್ ಶುಡ್ ಬಿ ಅ ಹೆಲ್ದಿ ಆರ್ಗ್ಯುಮೆಂಟ್ ಆ್ಯಂಡ್ ಹೆಲ್ದಿ ಡಿಸ್ಅಗ್ರಿಮೆಂಟ್ಸ್ ವಿತ್ ಅ ರೆಸ್ಪೆಕ್ಟ್. ಸೊ ಹಾಗೆ ಸುಮ್ಮನೆ ನಿನ್ನ ದೇಶ ಬಿಟ್ಟು ಹೋಗು, ನೀನು ನಮಗೆ ನಮ್ಮ ದೇಶದ ಅಭಿವೃದ್ಧಿಗೆ ನೀನು ಇದು ಮಾಡ್ತಾಯಿದ್ದೀಯ, ಹಾಗೆ ಹೀಗೆ. ಸೊ ನೀನು ಯಾರು ಅದನ್ನ ಹೇಳೋಕ್ಕೆ? ಈ ನನ್ನ ಮಗ ಯಾರು? ನಿಮಗೇನು ಹಕ್ಕಿದೆ? ಸೊ ಮೀಡಿಯಾ ಅಂದರೆ ನೀವು
ಕ್ವಶನ್ ಮಾಡಬೇಕು. ಆ ಕ್ವಶನ್ಗೆ ಅದರಿಂದ ಏನೇ ಆನ್ಸರ್ ಬಂದರೂ ಎಕ್ಸೆಪ್ಟ್ ಮಾಡಬೇಕು. ಮೀಡಿಯಾದವ್ರು ಇದ್ದೀರಾ ಇಲ್ಲ ದಲಾಲ್ಗಳಿದ್ದೀರಾ? ಸೊ ನೀವು ಗೌರ್ಮೆಂಟಿಂದ ಕೆಲಸ ಮಾಡ್ತೀರಾ. ಸೊ ಅದು ಅವ್ನಿಗೆ ಗೊತ್ತಿಲ್ಲ ಅಂತಲೇ ಅಂದ್ಕೊಳ್ಳಿ. ಅವನಿಗೆ ಗೊತ್ತಿಲ್ಲ, GDP ಅಂದರೆ ಗೊತ್ತಿಲ್ಲ, ಅವ್ನಿಗೇನು ಗೊತ್ತಿಲ್ಲ. ಸೊ ನಿಮ್ದು ಏನು ಕರ್ತವ್ಯ ಅಂದರೆ ಅವ್ನಿಗೆ ಗೊತ್ತಿಲ್ಲ, ಅವನು ಖುಷಿ ಪಡಬೇಕು, ಅವನು ಖುಷಿಪಟ್ಟು ನಮ್ಮ ದೇಶ ತುಂಬ ಏನು ಅಭಿವೃದ್ಧಿ ಆಗ್ತಿದೆ ಅಂತ ಅಂದರೆ ನೀವು ಏನು ಅವ್ನು ತಲೆ ತುಂಬ್ತಿದ್ದೀರ ಅದನ್ನೇ ಅವ್ನು ಹೋಗಬೇಕು. ನೀವು ಯಾರು ಹೇಳ್ತೀರೋ ಅದಕ್ಕೆ ಓಟ್ ಹಾಕ್ಬೇಕಾ? ಸೊ ದಿಸ್ ಇಸ್ ಹೌ ವರ್ಕ್ಸ್ ಮೀಡಿಯಾ. ಅಂದರೆ ಇದೇನಾ? ಫಂಡಮೆಂಟಲ್ ರೈಟ್ಸ್ ಅವರಿಗೆ ಇಲ್ವಾ? ಕ್ವಶನ್ ಮಾಡೋದು ಅಥವಾ ಅಪೋಸ್ ಮಾಡೋದು. ಸೊ ನೀವೇನು ಹೇಳ್ತೀರಾ, 5ನೇ ಸ್ಥಾನ ಇದೆ, 5ನೇ ಸ್ಥಾನ, ವೆರಿ ಗುಡ್ ಮೋದಿಜಿ, ಓಟ್ ಹಾಕಿ. ಸೊ ದಿಸ್ ಇಸ್ ಹೌ ವರ್ಕ್ಸ್. ಓಕೆ, ಅವ್ನಿಗೆ ಗೊತ್ತಿಲ್ಲ ಅಂತಂದರೆ ಅವನಿಗೆ ಯಾಕೆ ಗೊತ್ತಿಲ್ಲ? ಎಕ್ನಾಲೇಜ್ಮೆಂಟ್ ಮಾಡಬೇಕಲ್ಲ ಮೀಡಿಯಾದವರಾಗಿ. ಸೊ ಇದು ಇಲ್ಲಿ ಪೊಲಿಟಿಕಲ್ ಡಿಸ್ಅಗ್ರಿಮೆಂಟ್ ಇರಲಿ, ಬಟ್ ವಿತ್ ರಿಸ್ಪೆಕ್ಟ್ ಆಗಿ ನಮಗೇನು ಬೇಕೋ ಅದನ್ನು ನಾವು ಕ್ವಶನ್ ಮಾಡಬೇಕು. ಅದು ನಮ್ಮ ಸಮಾಜವನ್ನು ಅಭಿವೃದ್ಧಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ಸ್ನಲ್ಲಿ ನಿಮಗೇನು ಅನಿಸುತ್ತೆ ಅದನ್ನ ತಿಳಿಸಿ.